ನಮಸ್ಕಾರ ಸ್ನೇಹಿತರೆ, ಆರ್.ಕೆ ಟಿವಿ ಚಾನಲ್ಗೆ ಸ್ವಾಗತ. ವಿಶ್ವಕಪ್ನ ಸೂಪರ್ 8 ಪಂದ್ಯಗಳು ಈಗಾಗಲೇ ಮುಕ್ತಾಯ ಹಂತಕ್ಕೆ ಬಂದಿವೆ. ಇದರಲ್ಲಿ ನಿನ್ನೆ ಮುಖಾಮುಖಿಯಾಗಿರುವ ಭಾರತ ಮತ್ತು ಜಿಂಬಾಬ್ವೆ ಟೀಮ್ಗಳು ಎಲ್ಲಿ ಮುಖಾಮುಖಿಯಾಗಿವೆ ಅಂದರೆ ಚಿದಂಬರ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಿದ್ದು 7 ಗಂಟೆಗೆ. ಟಾಸ್ ಆದಾಗ ಭಾರತ ಟಾಸ್ಕನ್ನು ಸೋಲ್ತು. ಹಾಗಾಗಿ ಜಿಂಬಾಬ್ವೆ ಟೀಮಿನ ನಾಯಕವನ್ನು ಮೊದಲು ಬೌಲಿಂಗನ್ನು ಆಯ್ದುಕೊಳ್ಳುತ್ತಾರೆ. ಆನಂತರ ಬ್ಯಾಟಿಂಗ್ಗೆ ಬಂದಂಥ ಭಾರತ ನಿಗದಿತ ಓವರ್ಗಳಲ್ಲಿ 20 ಓವರ್ಗಳಲ್ಲಿ ಬರೋಬ್ಬರಿ 4 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 256 ರನ್ನುಗಳನ್ನು ಕಲೆ ಹಾಕಿತು. ಬೃಹತ್ ಆದಂಥ ರನ್ನನ್ನು ಜಿಂಬಾಬ್ವೆ ಕೊಡ್ತು. ಜಿಂಬಾಬ್ವೆ ಬ್ಯಾಟಿಂಗ್ಗೆ ಬಂದಾಗ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 184 ರನ್ನುಗಳ ಬೃಹತ್ ರನ್ನನ್ನು ಚೇಸ್ ಮಾಡಿತು. ಆದರೆ ಬರೋಬ್ಬರಿ 72 ರನ್ನುಗಳಿಂದ ಹೀನಾಯವಾಗಿ ಜಿಂಬಾಬ್ವೆ ಸೋಲ್ತು. ಇದರ ಪ್ರಯುಕ್ತವಾಗಿ ಭಾರತದ ವಿಶ್ವಕಪ್ನಲ್ಲಿ ಸೆಮೀಸ್ ಟಿಕೆಟ್ಗಾಗಿ ಈಗ ಒಂದು ಸ್ವಲ್ಪ ಹಾದಿಯನ್ನು ಸುಲಭವಾಗಿದೆ ಭಾರತಕ್ಕೆ. ಈಗಾಗಲೇ ಸೆಮೀಸ್ಗೆ ಸೆಲೆಕ್ಟ್ ಆಗಿರುವಂಥ ಸೌತ್ ಆಫ್ರಿಕಾ ಟೀಮು ಸಹಿತ ಸೆಲೆಕ್ಟ್ ಆಗಿದೆ. ಈಗ ಮತ್ತು ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ನಡೆಯುವಂಥ ಪಂದ್ಯದಲ್ಲಿ ಮಾರ್ಚ್ 1ನೇ ತಾರೀಕು ನಡೆಯುವಂಥ ಈ ಒಂದು ಪಂದ್ಯದಲ್ಲಿ ಯಾವ ಟೀಮ್ ಗೆಲ್ಲುತ್ತದೆ ಆ ಟೀಮು ಸೆಮೀಸ್ಗೆ ಹೋಗುತ್ತೆ. ಅದು ಅಂತರದಿಂದ ಗೆಲ್ಲಬೇಕು. ಹೀಗಾಗಿ ಭಾರತ ಒಂದು ಹೊಸ ದಾಖಲೆಯನ್ನು ಮಾಡಿದೆ. T20 ವಿಶ್ವಕಪ್ನಲ್ಲಿ ಅತ್ಯಧಿಕ ಗರಿಷ್ಠ ರನ್ ನೀಡಿದಂಥ ಟೀಮ್ ಎಂದು ದಾಖಲೆ ಪಡೆದುಕೊಂಡಿದೆ. ಹಾಗಾಗಿ ಇವತ್ತಿನ ನಮ್ಮ ಯಾರೆಲ್ಲ ಬ್ಯಾಟ್ಸ್ಮನ್ಗಳು ಎಷ್ಟು ರನ್ನನ್ನು ಹೊಡೆದರು ಅನ್ನೋಂಥದ್ದನ್ನು ನೋಡೋದಾದರೆ, ಮೊದಲನೇದಾಗಿ ಅಭಿಷೇಕ್ ಶರ್ಮಾ ಅವರು ಬರೋಬ್ಬರಿ 15 ಬಾಲ್ಗಳಲ್ಲೇ ಬರೋಬ್ಬರಿ 24 ರನ್ನನ್ನು ಹೊಡೆದು ಬರೋಬ್ಬರಿ ಅದರಲ್ಲಿ 1 4 2 6 ಸಹಿತ ಹೊಡೆದು ಇವರ ಸ್ಟ್ರೈಕ್ ರೇಟ್ ಬರೋಬ್ಬರಿ 160ರ ಸ್ಟ್ರೈಕ್ ರೇಟಲ್ಲಿ ಆಟವನ್ನು ಆಡಿದರು. ಪ್ರತಿ ಬಾರಿಯೂ ಡಕ್ಔಟ್ಗೆ ಔಟ್ ಆಗತಕ್ಕಂಥ ಅಭಿಷೇಕ್ ಶರ್ಮಾ ಅವರು ಪ್ರತಿ ಬಾರಿ 0-0 ಮತ್ತು 15 ರನ್ನನ್ನು ಮಾತ್ರ ಗಳಿಸಿದರು. ಈ ಸಲ ಒಂದು ಅದ್ಭುತವಾದಂಥ ಆಟವನ್ನು ಆಡಿದ್ದಾರೆ. ಅಭಿಷೇಕ್ ಶರ್ಮಾ ಅವರು 30 ಬಾಲ್ಗಳಲ್ಲೇ ಬರೋಬ್ಬರಿ 55 ರನ್ನನ್ನು ಹೊಡೆದು ಇದರಲ್ಲಿ 4 4 4 6 ಹೊಡೆದು ಬರೋಬ್ಬರಿ ಇವರ ಸ್ಟ್ರೈಕ್ ರೇಟ್ 183ರ ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ. ಇನ್ನು ಮೂರನೇದಾಗಿ ಬಂದಂಥ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಅವರು ಬರೋಬ್ಬರಿ 24 ಬಾಲ್ಗಳಲ್ಲೇ 38 ರನ್ನನ್ನು ಹೊಡೆದು ಇದರಲ್ಲಿ 4 4 1 6 ಇವರ ಸ್ಟ್ರೈಕ್ ರೇಟ್ 158ರ ಸ್ಟ್ರೈಕ್ ರೇಟಲ್ಲಿ ಇವರು ಆಟವನ್ನು ಆಡಿದ್ದಾರೆ. ಇನ್ನು ನಾಲ್ಕನೇದಾಗಿ ನಮ್ಮ ಕ್ಯಾಪ್ಟನ್ ಆಗಿರುವಂಥ ಸೂರ್ಯಕುಮಾರ್ ಯಾದವ್ ಅವರು ಬಂದರು. ಇವರು 13 ಬಾಲ್ಗಳಲ್ಲೇ 33 ರನ್ನನ್ನು ಹೊಡೆದು ಇದರಲ್ಲಿ 3 4 2 6 ಬರೋಬ್ಬರಿ ಇವರ ಸ್ಟ್ರೈಕ್ ರೇಟ್ ಬರೋಬ್ಬರಿ 253ರ ಸ್ಟ್ರೈಕ್ ರೇಟಲ್ಲಿ ಬ್ಯಾಟನ್ನು ಬೀಸಿದ್ರು. ಇನ್ನು ಆಲ್ರೌಂಡರ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಅವರು ಬಂದು 23 ಬಾಲ್ಗಳಲ್ಲೇ ಬರೋಬ್ಬರಿ ಅರ್ಧ ಶತಕವನ್ನು ಬರೆದು ಬರೋಬ್ಬರಿ 50 ರನ್ನುಗಳನ್ನು ಹೊಡೆದು ಇದರಲ್ಲಿ 2 4 4 6 ಸಮೇತ ಇವರ ಸ್ಟ್ರೈಕ್ ರೇಟ್ ಬರೋಬ್ಬರಿ 217ರ ಸ್ಟ್ರೈಕ್ ರೇಟಲ್ಲಿ ಇವರು ಬ್ಯಾಟನ್ನು ಬೀಸಿದ್ರು. ಇನ್ನು 6ನೇ ಸ್ಥಾನದಲ್ಲಿ ಬಂದಂಥ ತಿಲಕ್ ವರ್ಮಾ ಅವರು 16 ಎಸೆತಗಳಲ್ಲಿ ಬರೋಬ್ಬರಿ 44 ರನ್ನನ್ನು ಹೊಡೆದು ಇದರಲ್ಲಿ 3 4 4 6 ಸಮೇತ ಇವರ ಸ್ಟ್ರೈಕ್ ರೇಟು ಬರೋಬ್ಬರಿ 275ರ ಸ್ಟ್ರೈಕ್ ರೇಟಲ್ಲಿ ಆಡಿದರು. ಬರೋಬ್ಬರಿ ಭಾರತ 20 ಓವರ್ಗಳಲ್ಲೇ ಬರೋಬ್ಬರಿ 256 ರನ್ನುಗಳ ಬೃಹತ್ ಟಾರ್ಗೆಟನ್ನು ಜಿಂಬಾಬ್ವೆಗೆ ಕೊಡ್ತು. ಈ ಟಾರ್ಗೆಟನ್ನು ಬೆನ್ನಹತ್ತಿದಂಥ ಜಿಂಬಾಬ್ವೆ ಕೇವಲ 6 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 184 ರನ್ನನ್ನು ಮಾತ್ರ ಕಲೆಯನ್ನು ಹಾಕಲಾಯಿತು. ಬರೋಬ್ಬರಿ ಭಾರತ 22 ರನ್ನುಗಳಿಂದ ಭರ್ಜರಿಯಾದಂಥ ಜಯಭೇರಿಯನ್ನು ಬಾರಿಸಿತು. ಹಾಗಾಗಿ ಸೆಮೀಸ್ ಹಾದಿಯನ್ನು ಸ್ವಲ್ಪ ಸುಗಮವನ್ನು ಮಾಡಿಕೊಂಡಿದೆ. ಇನ್ನು ಮುಂದಿನ ಮ್ಯಾಚ್ ವೆಸ್ಟ್ ಇಂಡೀಸ್ ಮಾತ್ರ ಗೆದ್ದರೆ ಮಾತ್ರ ನಾವು ಸೆಮೀಸ್ಗೆ ಹೋಗಲು ಸಾಧ್ಯವಾಗುತ್ತದೆ. ಇಲ್ಲವಾದರೆ ವೆಸ್ಟ್ ಇಂಡೀಸ್ ವಿರುದ್ಧ ನಾವು ಸೋತರೆ ಸೆಮೀಸ್ಗೆ ಹೋಗೋದಾಗಲ್ಲ. ಮುಂದಿನ ಪಂದ್ಯ ಮಾರ್ಚ್ 1ಕ್ಕೆ ನಡೆಯುತ್ತದೆ. ಯಾವ ಟೀಮ್ ಗೆಲ್ಲುತ್ತದೆ ಅನ್ನೋದಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಅಂತ ಹೇಳ್ತಾ, ಈ ಟೂರ್ನಿಯಿಂದ ಈಗಾಗಲೇ ಜಿಂಬಾಬ್ವೆ ಹೊರ ಬಿದ್ದಿದೆ. ಇನ್ನೂ ಒಂದು ಪಂದ್ಯ ಬಾಕಿ ಇರುವಾಗಲೇ ಜಿಂಬಾಬ್ವೆ ಹೊರವನ್ನು ಬಿದ್ದಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರು.